ವರ್ಷ ರಾಜಕೀಯದಲ್ಲಿ ಯಾವುದೇ ಆಪಾದನೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ರಾಜಕೀಯ ಷಡ್ಯಂತ್ರ ಎಲ್ಲ ಪೂರ್ತಿ ವಿಷಯ ಹೇಳ್ತೀನಿ. ಈಗೇನಿಲ್ಲ ಇದನ್ನ ಎದುರಿಸೋ ಶಕ್ತಿ ಇದೆ. ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತೀರಾ ಸರ್? ರಾಜಕೀಯ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ರಾಜಕೀಯ ಷಡ್ಯಂತ್ರ ಎಲ್ಲ ಪೂರ್ತಿ ವಿಷಯ ಹೇಳ್ತೀನಿ. ಈಗೇನಿಲ್ಲ ಇದನ್ನ ಎದುರಿಸೋ ಶಕ್ತಿ ಇದೆ. ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತೀರಾ ಸರ್? ರಾಜಕೀಯ ಷಡ್ಯಂತ್ರ ಮಾಡಿ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆದ ಬಳಿಕ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಮೊದಲ ಮಾತಿದು. ಇದೊಂದು ರಾಜಕೀಯ ಪಿತೂರಿ, ರಾಜಕೀಯ ಷಡ್ಯಂತ್ರ. ನನ್ನನ್ನ ಇದರಲ್ಲಿ ಸಿಲುಕಿಸುವಂತಹ ಕೆಲಸ ಆಗಿದೆ. ಎಲ್ಲವನ್ನೂ ಕೂಡ ಎದುರಿಸುವಂತಹ ಶಕ್ತಿ ನನಗಿದೆ. ಇದೆಲ್ಲವನ್ನೂ ಕೂಡ ನಾನು ಎದುರಿಸಿ ಬರ್ತೇನೆ ಅನ್ನುವಂತಹ ಮಾತನ್ನ ಮಾಜಿ ಸಚಿವ ರೇವಣ್ಣ ಅವರಾಡಿರುವಂಥದ್ದು. ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ರಾಜಕೀಯ ಷಡ್ಯಂತ್ರ ಎಲ್ಲ ಪೂರ್ತಿ ವಿಷಯ ಹೇಳ್ತೀನಿ. ಈಗೇನಿಲ್ಲ ಇದನ್ನ ಎದುರಿಸೋ ಶಕ್ತಿ ಇದೆ. ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತೀರಾ ಸರ್? ರಾಜಕೀಯ ಷಡ್ಯಂತ್ರ. ಇದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಮಾತು. ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆದ ಬಳಿಕ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲು ಬೌರಿಂಗ್ ಆಸ್ಪತ್ರೆಗೆ ಕರೆತರಲಾಗಿದೆ. ನನ್ನ ವಿರುದ್ಧ ಆರೋಪಗಳೆಲ್ಲವೂ ಕೂಡ ಸುಳ್ಳು, ದುರುದ್ದೇಶದಿಂದ ಆರೋಪವನ್ನ ಮಾಡಲಾಗಿದೆ. ಇದೊಂದು ರಾಜಕೀಯ ಪಿತೂರಿ ಅಂತ ಹೇಳಿದ್ದಾರೆ. ನನ್ನ ವಿರುದ್ಧ ಬಂದಿರುವ ಆರೋಪಗಳೆಲ್ಲವೂ ಕೂಡ ಸುಳ್ಳು, ದುರುದ್ದೇಶದಿಂದ ಆರೋಪವನ್ನ ಮಾಡಲಾಗಿದೆ. ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆದ ಬಳಿಕ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಚ್.ಡಿ. ರೇವಣ್ಣ. ಯಾವುದೇ ಪುರಾವೆಗಳಿಲ್ಲ, ಇದೊಂದು ಷಡ್ಯಂತ್ರ ಅಂತ ತಿಳಿಸಿದ್ದಾರೆ. ಬೌರಿಂಗ್ ಆಸ್ಪತ್ರೆಗೆ ಎಚ್.ಡಿ. ರೇವಣ್ಣ ಅವರನ್ನ ಕರೆತರಲಾಗಿದೆ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗುವ ಮೊದಲು ಎಚ್.ಡಿ. ರೇವಣ್ಣನವರು ಅವರ ಮೇಲೆ ಬಂದಿರುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ.